2025ರ IPL ಫೈನಲ್ ಪಂದ್ಯದಲ್ಲಿ ಇವತ್ತು RCB ಪಂಜಾಬ್ ತಂಡವನ್ನು ಎದುರಿಸ್ತಾ ಇದೆ. 4ನೇ ಬಾರಿ ಫೈನಲ್ ಪಂದ್ಯವನ್ನು ಪ್ರವೇಶ ಮಾಡಿದೆ. ಇವತ್ತು ಕಪ್ಪನ್ನು ಗೆಲ್ಲಬೇಕು ಅಂತೇಳಿ ಕೋಟ್ಯಾರು ಕೋಟಿ ಕನ್ನಡಿಗರ ಜೊತೆಗೆ ಇಡೀ ದೇಶದಲ್ಲೂ ಕೂಡ RCBಗೆ ಸಾಕಷ್ಟು ಪೂಜೆಗಳು ಸಹ ನಡೀತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಸಂಸದರಾದಂತಹ ಯದುವೀರದವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಗೊತ್ತಿದೆ ಸರ್, ಸಾಕಷ್ಟು ಪೂಜೆಗಳು ನಡೀತಾ ಇದೆ ಸರ್ ಇಡೀ ದೇಶದಲ್ಲಿ. ಇವತ್ತು ಕಪ್ ಗೆಲ್ಲಬೇಕು ಅಂತೇಳಿ ಸರ್. ಸೊ ನೀವು ಯಾವ ರೀತಿ ಪ್ರಾರ್ಥನೆ ಮಾಡ್ತೀರಿ ಸರ್? ಇದು ಒಂದು ಟೀಮ್ ಸ್ಪೋರ್ಟು. ಅವರು ಈ ಸತಿ ಅವರ ಏನು ತಂಡ ಯಾವ ರೀತಿ ಸೃಷ್ಟಿಯಾಗಿದೆ ಅದು ಒಳ್ಳೆಯದಂತ ಅನಿಸುತ್ತೆ. ಎಲ್ಲರೂ ಒಳ್ಳೆ ಫಾರ್ಮಲ್ಲಿದ್ದಾರೆ. പക്ഷെ ಅವರು ಒಳ್ಳೆಯ ಒಂದು ಪಂದ್ಯಾಟವನ್ನು ಸಾಯಂಕಾಲ ಅವರು ಮಾಡಿದ್ರೆ ಗೆಲ್ತಾರೆ, ಅದರಲ್ಲಿ ವಿಶ್ವಾಸ ಇದೆ. ನಮ್ಮ ಟೀಮ್ ಒಳ್ಳೆಯ ಒಂದು ಯತ್ನ ಮಾಡಿದೆ ಈ ಸತಿ. ಈ ಒಂದು ಫೈನಲ್ಸಲ್ಲೂ ಕೂಡ ಯಶಸ್ಸು ಹೊಂದಿದರೆ ಸಮಸ್ತ ಒಂದು ಕನ್ನಡಿಗರಿಗೆ ಭಾಳ ಸಂತೋಷದ ವಿಚಾರ. 18 ವರ್ಷಗಳಿಂದಲೂ ಕೂಡ ಸರ್ ಈ ಸಲ ಗೆದ್ದೇ ಗೆಲ್ತೀರಿ ಅಂತೇಳಿ ಕಲ್ಸ್ ಕಟ್ಕೊಂಡು ಬಂದಿರು ಸರ್. ಈ ಬಾರಿ ಬಹಳ ವಿಶೇಷ ಅಂದರೆ 18 ಸೀಸನ್ನು, ವಿರಾಟ್ ಕೊಹ್ಲಿ ನಂಬರ್ ಕೂಡ 18. ಸೊ ಈ ಬಾರಿ ಗೆಲ್ತಾರೆ ಅನ್ನೋ ಸಾಕಷ್ಟು ವಿಶ್ವಾಸ ಹೆಚ್ಚಾಗಿದೆ ಸರ್. ಅದೆಲ್ಲ ಇದೆ, ಮತ್ತು ಗೆದ್ದರೆ ಪ್ರಥಮವಾಗಿ ನಮಗೆಲ್ಲರಿಗೂ ಸಂತೋಷದ ವಿಚಾರ. ನೋಡೋಣ, ಸಾಯಂಕಾಲ ಒಳ್ಳೆಯ ಒಂದು ಸ್ಪರ್ಧೆ ಮಾಡಲಿ. ಮತ್ತು ಒಂದು ಅವರು ಏನು ಈ ಸತಿ ಅವರು ಒಂದು ಒಳ್ಳೆಯ ಯತ್ನ ಮಾಡಿದ್ದಾರೆ, ಅಂದರೆ ಎಲ್ಲದರಲ್ಲೂ ಕೂಡ ಒಂದು ಒಳ್ಳೆಯ ತಾಂಡವನ್ನು ಸೃಷ್ಟಿಸಿದ ಮೂಲಕ ಇವತ್ತು ಪರಿಶ್ರಮ ಮಾಡಿ ಕೆಲವು ಗೇಮ್ಗಳು ಎಲ್ಲರೂ ಗೆದ್ದಿದ್ದಾರೆ, ಭಾಳ ಪರಿಶ್ರಮ ಮಾಡಿದ್ದಾರೆ. ಈ ಫೈನಲ್ಸಲ್ಲೂ ಸಹ ಅವರು ಒಂದು ಒಳ್ಳೆಯ ಸ್ಪರ್ಧೆ ಮಾಡಿದರೆ ಅದರಲ್ಲೂ ಗೆಲ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರ ಮೇಲೆ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಸರ್ ನೀವು ವೈಯಕ್ತಿಕವಾಗಿ? ಟೀಮಲ್ಲಿ ಇಲ್ಲ, ಇದು ಟೀಮ್ ಸ್ಪೋರ್ಟ್, ಪ್ರತಿಯೊಬ್ಬರು ಒಳ್ಳೆಯದಾಗಿ ಆಟ ಆಡಬೇಕು. ಬ್ಯಾಟಿಂಗ್ ವಿಚಾರದಲ್ಲಿ ಸಾಮಾನ್ಯವಾಗಿ ಸ್ಟಾರ್ಗಳ ಮೇಲೆ ಹೆಚ್ಚು ಒಂದು ಒತ್ತಡ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಎಲ್ಲರೂ ಅರ್ಥ ಆಗಬೇಕಾಗಿರೋದು, ಕ್ರಿಕೆಟು ಒಂದು ಟೀಮ್ ಸ್ಪೋರ್ಟು. ಎಲ್ಲರೂ ಸಹ ಅವರ ಭಾಳ ಪರಿಶ್ರಮ ಮಾಡಬೇಕಾಗಿದೆ. ಎಲ್ಲರೂ ಕೂಡ ಈ ಒಂದು ವಿಜಯಕ್ಕೆ ಯತ್ನಿಸಬೇಕಾಗಿದೆ. ನೀವು ಮ್ಯಾಚ್ಗಳು ನೋಡಿದ್ದೀರಾ ಸರ್ ಈ ಟೂರ್ನಮೆಂಟ್ ಪೂರ್ತಿ ಎಲ್ಲರೂ ಸರ್ ಅಂತ? ಟಿ ವಿಯಲ್ಲಿ ನೋಡಿದ್ದೀವಿ, ಎಲ್ಲಿ ಸಮಯ ಸಿಗುತ್ತೋ ಟಿ ವಿಯಲ್ಲಿ ನೋಡಿದ್ದೀವಿ. ಫ್ಯಾಮಿಲಿ ಜೊತೆ ನೋಡ್ತೀರಾ ಹೇಗೆ ಸರ್ ಇವತ್ತಿನ ಮ್ಯಾಚ್? ನೀವು ಸಮಯ ಕೊಟ್ಟರೆ ನೋಡ್ಬೋದು. ಅದೇ ನಿಮ್ಮ ಮನೇಲಿ ಯಾರು ಜಾಸ್ತಿ ಇಷ್ಟಪಡ್ತಾರೆ ಸರ್ ಆ ಟೀಮ್ನಲ್ಲಿ? RCB ಟೀಮಲ್ಲಿ ಯಾರು ಇಷ್ಟ? ಎಲ್ಲರೂ ನೋಡ್ತಾರೆ. ಮಗ ಹೆಚ್ಚಿನ ಒಂದು ಇವಾಗ ಅವರಿಗೆ 2ನೇ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಸಹಜವಾಗಿ ಸ್ಕೂಲಲ್ಲೂ ಎಲ್ಲ ಇದೇ ಒಂದು ಮಾತಾಡೋದು, ಅದೇ ಒಂದು ವಾತಾವರಣ ಅಲ್ಲೂ ಕೂಡ ಸೃಷ್ಟಿಯಾಗಿದೆ. ಸೊ ಅದರಲ್ಲಿ ಸಹಜವಾಗಿ ಅವನೇ ಜಾಸ್ತಿ ಒಂದು ಅಂದರೆ ನೋಡೋವಂಥದ್ದು ಅದರಲ್ಲಿ ಭಾಳ ಅಪೇಕ್ಷೆ ಇದೆ. ಆದರೆ ಸಹಜವಾಗಿ ಇಂಥ ಫೈನಲ್ಸಲ್ಲಿ ಎಲ್ಲರೂ ನೋಡ್ತಾರೆ ಸರ್. ಇದೆಲ್ಲ ಹೊರತುಪಡಿಸಿದ್ರೆ ಇಲ್ಲ ಕಮಲಾಸರ ವಿಚಾರದಲ್ಲಿ ಸರ್ ಅವರ ಹೇಳಿಕೆ ಕೊಟ್ಟಂತೂ ಕೂಡ ಅವರು ಇಲ್ಲೂ ಕೂಡ ಕ್ಷಮೆ ಕೇಳ್ತಾ ಇಲ್ಲ ಸರ್. ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಪ್ರತಿಭಟನೆ ನಡೀತಾ ಇದೆ ಸರ್. ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರು ಕ್ಷಮೆ ಕೊಟ್ಟಿದ್ರೆ ಒಳ್ಳೆಯದು. ಯಾಕಂದರೆ ನಾವು ಕೂಡ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀವಿ. ಸಮಸ್ತ ತಜ್ಞರು ಒಪ್ಪಂದದಲ್ಲಿರೋದು ಇದು ತಮಿಳಿನಿಂದ ಉದ್ಭವ ಆಗಿಲ್ಲ ಅಂತ. ಈ ಸಮಯದಲ್ಲಿ ಅವರು ಕೂಡ ಒಂದು ಕ್ಷಮೆ ಕೇಳಿದ್ರೆ ಒಳ್ಳೆಯದು. ಯಾಕಂದರೆ ಅವರು ಕೂಡ ದಕ್ಷಿಣ ಭಾರತದ ಒಬ್ಬ ನಟ. ದಕ್ಷಿಣ ಭಾರತ ಸ್ಥಳೀಯ ಭಾಷೆಗಳು ಭಾಳನೇ ಪರಿಶ್ರಮ ಮಾಡಬೇಕಾಗಿದೆ ಇಡೀ ಭಾರತದಲ್ಲಿ ಗುರುತಿಸ್ಕೊಳ್ಳಿಕ್ಕೆ. ಅವರು ಅದು ಮಾಡಿದ್ದಾರೆ, ಅದಕ್ಕಾಗಿ ಎಲ್ಲರೂ ಅಭಿಮಾನಿಗಳು ಇದ್ದಾರೆ. ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಮೂಲಕ ಆ ಒಂದು ಅಭಿಮಾನತೆಯನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅವ್ರು ಕ್ಷಮೆ ಕೇಳಿದ್ರೆ ಒಳ್ಳೆಯದು. ಆದರೆ ಅದು ವ್ಯಕ್ತಿ ಮೇಲೆ ಅವಲಂಬಿಸ್ತಿದೆ. ಸಹಜವಾಗಿ ನಾವೆಲ್ಲರೂ ಖಂಡಿಸಿದ್ದೀವಿ, ಇದರಲ್ಲಿ ಏನೂ ಸತ್ಯವಿಲ್ಲ ಅಂತ ನಾವೆಲ್ಲರೂ ಹೇಳಿದ್ದೀವಿ. ಸರ್, ಅವ್ರ ಚಿತ್ರ ಬರ್ತಾ ಇದೆ, ಏನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾನ ಬಾಯ್ಕಾಟ್ ಮಾಡಬೇಕು, ಯಾರು ಕೂಡ ಪ್ರದರ್ಶನ ಮಾಡಬಾರ್ದು ಅಂತೇಳಿ ಸಾಕಷ್ಟು ಹೋರಾಟಗಳು ನಡೀತಾ ಇದೆ ಸರ್. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥ ಒಂದು ಹೇಳಿಕೆ ಹೇಳಿರೋ ಸಂದರ್ಭದಲ್ಲಿ ಇದು ಸ್ವಾಭಾವಿಕವಾಗಿ ಒಂದು ಪ್ರತಿಕ್ರಿಯೆ ಆಗೇ ಆಗುತ್ತೆ. ಮತ್ತು ಒಳ್ಳೆಯದು, ಇದೇ ರೀತಿ ನೀವು ಪ್ರತಿಕ್ರಿಯೆ ಕೊಡಬೇಕು. ಎಲ್ಲೂ ಬೆಂಗಳೂರಲ್ಲೂ ಕೂಡ ಯಾವುದೇ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಮಾಡಬಾರ್ದು ಅಂತೇಳಿ ಕನ್ನಡ ಪರ ಸಂಘಟನೆಗಳು ಪಟ್ಟಿಡ್ತಿದ್ದಾರೆ ಸರ್. ನೀವು ಕೂಡ ಮೈಸೂರಲ್ಲಿ ಆ ರೀತಿಯ ಕಾರ್ಯ ಕೊಡ್ತೀರಾ ಹೇಗೆ ಸರ್ ಅಂತ? ಎಲ್ಲನೂ ಕೂಡ ಶಾಂತಿಯುತವಾಗಿ ಆದರೆ ಒಳ್ಳೆಯದು. ಇಂಥ ಬಹಿಷ್ಕಾರ ಮಾಡೋದೇ ಒಳ್ಳೆಯ ಒಂದು ಪಾಠ ಸರ್. ಇದೆಲ್ಲ ಹೊರತುಪಡಿಸಿದ್ರೆ ನಾರಾಯಣಗೌಡರ ಹೇಳಿಕೆಯಲ್ಲಿ ಗಮನಿಸಿದ್ರಿ ಸರ್ ನೀವು ಒಂದು ಸಂಸ್ಕೃತ ವಿಚಾರದಲ್ಲಿ ಕೊಟ್ಟಂತಹ ಹೇಳಿಕೆ ಸರ್? ನಾವು ಹೇಳಿರೋದು ಅವ್ರು ಬಹುಶಃ ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ ಅಂತ ನಮ್ಮ ಭಾವನೆ. ಇಲ್ಲಿ ನಾನು ಹೇಳಿರೋದು ಭಾಳ ಸ್ಪಷ್ಟ. ಇದು ಕನ್ನಡ ಭಾಷೆ ಇರ್ಬೋದು, ಅನೇಕ ಭಾಷೆಗಳು ಒಂದು ರೀತಿ ನದಿ ಯಾವ ರೀತಿ ಹರಿಯುತ್ತದೆ, ಅಲ್ಲಿ ಉದ್ಭವ ಆಗಿಬಿಟ್ಟು ಒಂದು ರಾಜ್ಯದಲ್ಲಿ ಹರಿತದೆ, ಅದೇ ರೀತಿ ಸಹ ನಮ್ಮ ಕನ್ನಡನೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಉದ್ಭವ ಆಗಿ ಇಲ್ಲಿ ಅಭಿವೃದ್ಧಿ ಆಗಿದೆ. ಬಟ್ ಮಳೆ ನೀರಿಂದಾನೇ ನದಿ ತುಂಬೋದು. ಅದೇ ರೀತಿ ಸಂಸ್ಕೃತ, ಪ್ರಕೃತ ಮತ್ತು ಅನೇಕ ಭಾಷೆಗಳು ಇವತ್ತು ಕೂಡ ಇಂಗ್ಲೀಷ್ ಪದಗಳು ನೀವೆಲ್ಲರೂ ಬಳಸ್ತೀರ, ನಾವು ಕೂಡ ಬಳಸ್ತೀವಿ. ಸೊ ಆ ರೀತಿ ಆ ಮಳೆ ನೀರು ಥರ ಅದು ತುಂಬ್ತಾ ಬೇರೆ ಬೇರೆ ಪದಗಳು ತುಂಬಿದ್ದಾವೆ. ಅದರಲ್ಲಿ ಸಂಸ್ಕೃತ ಮತ್ತು ಪ್ರಕೃತಿನ ಪ್ರಭಾವ ಇದೆ ಅಂತ ಹೇಳಿದ ಹೊರತು ನನ್ನೇನು ಅದರಲ್ಲಿ ಏನೂ ಅರ್ಥೈಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನಾನು ಅದಿರ್ಬೋದು. ಅವರಿಗೆ ನೀವು ಅದು ಕೇಳಬೇಕಾಗಿದೆ. ಆದರೆ ಅವರ ಕನ್ನಡ ಪರ ಹೋರಾಟದಲ್ಲಿ ನಾವೆಲ್ಲರೂ ಅವ್ರ ಜೊತೆಗೆ ಇರುವಂಥದ್ದು. ಸೊ ಇಂಥ ಒಂದು ಹೇಳಿಕೆ ಕೊಡೋದು ಅವಶ್ಯಕತೆ ಇಲ್ಲ ಅಂತ ನಾವು ಭಾವಿಸ್ತೀವಿ.
ಇದಿಷ್ಟು ಸಂಸದರಾದಂತಹ ಯದುವೀರವರ ಮಾತುಗಳು. ಈ ಬಾರಿ ಕಪ್ಪನ್ನು ನಾವು ಗೆದ್ದೇ ಗೆಲ್ತೇವೆ. ನಮ್ಮ ಕುಟುಂಬದಲ್ಲೂ ಕೂಡ ಏನೋ RCBಯ ತಂಡಕ್ಕೆ ಶುಭವನ್ನು ಕೋರ್ತೇವೆ. ಎಲ್ಲರೂ ಕೂಡ ಒಟ್ಟಿಗೆ ಕುಳಿತು ಮ್ಯಾಚನ್ನು ನೋಡ್ತೇವೆ. ಜೊತೆಗೆ ಈಗಾಗಲೇ ಏನೋ ಕಮಲಾಸರ ವಿಚಾರದಲ್ಲೂ ಕೂಡ ಎಲ್ಲರೂ ಕೂಡ ಅವರ ಪ್ರತಿಭಟನೆ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ ಒಳ್ಳೆಯದು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪ್ರಭು, ರಿಪಬ್ಲಿಕ್ ಕನ್ನಡ, ಮೈಸೂರು. 2025ರ IPL ಫೈನಲ್ ಪಂದ್ಯದಲ್ಲಿ ಇವತ್ತು RCB ಪಂಜಾಬ್ ತಂಡವನ್ನು ಎದುರಿಸ್ತಾ ಇದೆ. 4ನೇ ಬಾರಿ ಫೈನಲ್ ಪಂದ್ಯವನ್ನು ಪ್ರವೇಶ ಮಾಡಿದೆ. ಇವತ್ತು ಕಪ್ಪನ್ನು ಗೆಲ್ಲಬೇಕು ಅಂತೇಳಿ ಕೋಟ್ಯಾನು ಕೋಟಿ ಕನ್ನಡಿಗರ ಜೊತೆಗೆ ಇಡೀ ದೇಶದಲ್ಲೂ ಕೂಡ RCBಗೆ ಸಾಕಷ್ಟು ಪೂಜೆಗಳು ಸಹ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಸಂಸದರಾದಂತಹ ಯದುವೀರವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಗೊತ್ತಿದೆ ಸರ್, ಸಾಕಷ್ಟು ಪೂಜೆಗಳು ನಡೀತಾ ಇದೆ ಸರ್ ಇಡೀ ದೇಶದಲ್ಲಿ. ಇವತ್ತು ಕಪ್ ಗೆಲ್ಲಬೇಕು ಅಂತೇಳಿ ಸರ್. ಸೊ ನೀವು ಯಾವ ರೀತಿ ಪ್ರಾರ್ಥನೆ ಮಾಡ್ತೀರಿ ಸರ್? ಇದು ಒಂದು ಟೀಮ್ ಸ್ಪೋರ್ಟು. ಅವರು ಈ ಸತಿ ಅವರ ಏನು ತಂಡ ಯಾವ ರೀತಿ ಸೃಷ್ಟಿಯಾಗಿದೆ ಅದು ಒಳ್ಳೆಯದಂತ ಅನಿಸುತ್ತೆ. ಎಲ್ಲರೂ ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಅವರು ಒಳ್ಳೆಯ ಒಂದು ಪಂದ್ಯಾಟವನ್ನು ಸಾಯಂಕಾಲ ಅವರು ಮಾಡಿದ್ರೆ ಗೆಲ್ತಾರೆ, ಅದರಲ್ಲಿ ವಿಶ್ವಾಸ ಇದೆ. ನಮ್ಮ ಟೀಮ್ ಒಳ್ಳೆಯ ಒಂದು ಯತ್ನ ಮಾಡಿದೆ ಈ ಸತಿ. ಈ ಒಂದು ಫೈನಲ್ಸಲ್ಲೂ ಕೂಡ ಯಶಸ್ಸು ಹೊಂದಿದರೆ ಸಮಸ್ತ ಒಂದು ಕನ್ನಡಿಗರಿಗೆ ಭಾಳ ಸಂತೋಷದ ವಿಚಾರ. 18 ವರ್ಷಗಳಿಂದಲೂ ಕೂಡ ಸರ್ ಈ ಸಲ ಗೆದ್ದೇ ಗೆಲ್ತೀರಿ ಅಂತೇಳಿ ಕಲ್ಸಿ ಕಟ್ಕೊಂಡು ಬಂದಿರು ಸರ್. ಈ ಬಾರಿ ಬಹಳ ವಿಶೇಷ ಅಂದರೆ 18 ಸೀಸನ್ನು, ವಿರಾಟ್ ಕೊಹ್ಲಿ ನಂಬರ್ ಕೂಡ 18. ಸೊ ಈ ಬಾರಿ ಗೆಲ್ತಾರೆ ಅನ್ನೋ ಸಾಕಷ್ಟು ವಿಶ್ವಾಸ ಹೆಚ್ಚಾಗಿದೆ ಸರ್. ಅದೆಲ್ಲ ಇದೆ, ಮತ್ತು ಗೆದ್ದರೆ ಪ್ರಥಮವಾಗಿ ನಮಗೆಲ್ಲರಿಗೂ ಸಂತೋಷದ ವಿಚಾರ. ನೋಡೋಣ, ಸಾಯಂಕಾಲ ಒಳ್ಳೆಯ ಒಂದು ಸ್ಪರ್ಧೆ ಮಾಡಲಿ. ಮತ್ತು ಒಂದು ಅವರು ಏನು ಈ ಸತಿ ಅವರು ಒಂದು ಒಳ್ಳೆಯ ಯತ್ನ ಮಾಡಿದ್ದಾರೆ, ಅಂದರೆ ಎಲ್ಲದರಲ್ಲೂ ಕೂಡ ಒಂದು ಒಳ್ಳೆಯ ತಾಂಡವನ್ನು ಸೃಷ್ಟಿಸಿದ ಮೂಲಕ ಇವತ್ತು ಪರಿಶ್ರಮ ಮಾಡಿ ಕೆಲವು ಗೇಮ್ಗಳು ಎಲ್ಲರೂ ಗೆದ್ದಿದ್ದಾರೆ, ಭಾಳ ಪರಿಶ್ರಮ ಮಾಡಿದ್ದಾರೆ. ಈ ಫೈನಲ್ಸಲ್ಲೂ ಸಹ ಅವರು ಒಂದು ಒಳ್ಳೆಯ ಸ್ಪರ್ಧೆ ಮಾಡಿದರೆ ಅದರಲ್ಲೂ ಗೆಲ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರ ಮೇಲೆ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಸರ್ ನೀವು ವೈಯಕ್ತಿಕವಾಗಿ? ಟೀಮಲ್ಲಿ ಇಲ್ಲ, ಇದು ಟೀಮ್ ಸ್ಪೋರ್ಟ್, ಪ್ರತಿಯೊಬ್ಬರು ಒಳ್ಳೆಯದಾಗಿ ಆಟ ಆಡಬೇಕು. ಬ್ಯಾಟಿಂಗ್ ವಿಚಾರದಲ್ಲಿ ಈ ಸಾಮಾನ್ಯವಾಗಿ ಸ್ಟಾರ್ಗಳ ಮೇಲೆ ಹೆಚ್ಚು ಒಂದು ಒತ್ತಡ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಎಲ್ಲರೂ ಅರ್ಥ ಆಗಬೇಕಾಗಿರೋದು, ಕ್ರಿಕೆಟು ಒಂದು ಟೀಮ್ ಸ್ಪೋರ್ಟು. ಎಲ್ಲರೂ ಸಹ ಅವರ ಭಾಳ ಪರಿಶ್ರಮ ಮಾಡಬೇಕಾಗಿದೆ. ಎಲ್ಲರೂ ಕೂಡ ಈ ಒಂದು ವಿಜಯಕ್ಕೆ ಯತ್ನಿಸಬೇಕಾಗಿದೆ. ನೀವು ಮ್ಯಾಚ್ಗಳು ನೋಡಿದ್ದೀರಾ ಸರ್ ಈ ಟೂರ್ನಮೆಂಟ್ ಪೂರ್ತಿ ಎಲ್ಲರೂ ಸರ್? ಅಂತ ಟಿ ವಿಯಲ್ಲಿ ನೋಡಿದ್ದೀವಿ, ಎಲ್ಲಿ ಸಮಯ ಸಿಗುತ್ತೋ ಟಿ ವಿಯಲ್ಲಿ ನೋಡಿದ್ದೀವಿ. ಫ್ಯಾಮಿಲಿ ಜೊತೆ ನೋಡ್ತೀರಾ ಹೇಗೆ ಸರ್ ಇವತ್ತಿನ ಮ್ಯಾಚ್? ನೀವು ಸಮಯ ಕೊಟ್ಟರೆ ನೋಡ್ಬೋದು. ಅದೇ, ನಿಮ್ಮ ಮನೇಲಿ ಯಾರು ಜಾಸ್ತಿ ಇಷ್ಟಪಡ್ತಾರೆ ಸರ್ ಆ ಟೀಮ್ನಲ್ಲಿ, RCB ಟೀಮಲ್ಲಿ ಯಾರು ಇಷ್ಟ? ಎಲ್ಲರೂ ನೋಡ್ತಾರೆ. ಮಗ ಹೆಚ್ಚಿನ ಒಂದು, ಇವಾಗ ಅವರಿಗೆ 2ನೇ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಸಹಜವಾಗಿ ಸ್ಕೂಲಲ್ಲೂ ಎಲ್ಲ ಇದೇ ಒಂದು ಮಾತಾಡೋದು, ಅದೇ ಒಂದು ವಾತಾವರಣ ಅಲ್ಲೂ ಕೂಡ ಸೃಷ್ಟಿಯಾಗಿದೆ. ಸೊ ಅದರಲ್ಲಿ ಸಹಜವಾಗಿ ಅವನೇ ಜಾಸ್ತಿ ಒಂದು ಅಂದರೆ ನೋಡೋವಂಥದ್ದು ಅದರಲ್ಲಿ ಭಾಳ ಅಪೇಕ್ಷೆ ಇದೆ. ಆದರೆ ಸಹಜವಾಗಿ ಇಂಥ ಫೈನಲ್ಸಲ್ಲಿ ಎಲ್ಲರೂ ನೋಡ್ತಾರೆ. ಸರ್, ಇದೆಲ್ಲ ಹೊರತುಪಡಿಸಿದ್ರೆ ಇಲ್ಲ ಕಮಲಾಸರ ವಿಚಾರದಲ್ಲಿ ಸರ್ ಅವರ ಹೇಳಿಕೆ ಕೊಟ್ಟಂತೂ ಕೂಡ ಅವರು ಇಲ್ಲೂ ಕೂಡ ಕ್ಷಮೆ ಕೇಳ್ತಾ ಇಲ್ಲ ಸರ್. ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಪ್ರತಿಭಟನೆ ನಡೀತಾ ಇದೆ ಸರ್. ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರು ಕ್ಷಮೆ ಕೊಟ್ಟಿದ್ರೆ ಒಳ್ಳೆಯದು. ಯಾಕಂದರೆ ನಾವು ಕೂಡ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀವಿ. ಸಮಸ್ತ ತಜ್ಞರು ಒಪ್ಪಂದದಲ್ಲಿರೋದು ಇದು ತಮಿಳಿನಿಂದ ಉದ್ಭವ ಆಗಿಲ್ಲ ಅಂತ. ಈ ಸಮಯದಲ್ಲಿ ಅವರು ಕೂಡ ಒಂದು ಕ್ಷಮೆ ಕೇಳಿದ್ರೆ ಒಳ್ಳೆಯದು. ಯಾಕಂದರೆ ಅವರು ಕೂಡ ದಕ್ಷಿಣ ಭಾರತದ ಒಬ್ಬ ನಟ. ದಕ್ಷಿಣ ಭಾರತ ಸ್ಥಳೀಯ ಭಾಷೆಗಳು ಭಾಳನೇ ಪರಿಶ್ರಮ ಮಾಡಬೇಕಾಗಿದೆ ಇಡೀ ಭಾರತದಲ್ಲಿ ಗುರುತಿಸ್ಕೊಳ್ಳಿಕ್ಕೆ. ಅವರು ಅದು ಮಾಡಿದ್ದಾರೆ, ಅದಕ್ಕಾಗಿ ಎಲ್ಲರೂ ಅಭಿಮಾನಿಗಳು ಇದ್ದಾರೆ. ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಮೂಲಕ ಆ ಒಂದು ಅಭಿಮಾನತೆಯನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅವ್ರು ಕ್ಷಮೆ ಕೇಳಿದ್ರೆ ಒಳ್ಳೆಯದು. ಆದರೆ ಅದು ವ್ಯಕ್ತಿ ಮೇಲೆ ಅವಲಂಬಿಸ್ತಿದೆ. ಸಹಜವಾಗಿ ನಾವೆಲ್ಲರೂ ಖಂಡಿಸಿದ್ದೀವಿ, ಇದರಲ್ಲಿ ಏನೂ ಸತ್ಯವಿಲ್ಲ ಅಂತ ನಾವೆಲ್ಲರೂ ಹೇಳಿದ್ದೀವಿ. ಸರ್, ಅವ್ರ ಚಿತ್ರ ಬರ್ತಾ ಇದೆ, 8ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾನ ಬಾಯ್ಕಾಟ್ ಮಾಡಬೇಕು, ಯಾರು ಕೂಡ ಪ್ರದರ್ಶನ ಮಾಡಬಾರ್ದು ಅಂತೇಳಿ ಸಾಕಷ್ಟು ಹೋರಾಟಗಳು ನಡೀತಾ ಇದೆ ಸರ್. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥ ಒಂದು ಹೇಳಿಕೆ ಹೇಳಿರೋ ಸಂದರ್ಭದಲ್ಲಿ ಇದು ಸ್ವಾಭಾವಿಕವಾಗಿ ಒಂದು ಪ್ರತಿಕ್ರಿಯೆ ಆಗೇ ಆಗುತ್ತೆ. ಮತ್ತು ಒಳ್ಳೆಯದು, ಇದೇ ರೀತಿ ನೀವು ಪ್ರತಿಕ್ರಿಯೆ ಕೊಡಬೇಕು. ಎಲ್ಲೂ ಬೆಂಗಳೂರಲ್ಲೂ ಕೂಡ ಯಾವುದೇ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಮಾಡಬಾರ್ದು ಅಂತೇಳಿ ಕನ್ನಡ ಪರ ಸಂಘಟನೆಗಳು ಪಟ್ಟಿಟ್ಟಿದ್ದಾರೆ ಸರ್. ನೀವು ಕೂಡ ಮೈಸೂರಲ್ಲಿ ಆ ರೀತಿಯ ಕಾರ್ಯ ಕೊಡ್ತೀರಾ ಹೇಗೆ ಸರ್ ಅಂತ? ಎಲ್ಲನೂ ಕೂಡ ಶಾಂತಿಯುತವಾಗಿ ಆದರೆ ಒಳ್ಳೆಯದು. ಇಂಥ ಬಹಿಷ್ಕಾರ ಮಾಡೋದೇ ಒಳ್ಳೆಯ ಒಂದು ಪಾಠ. ಸರ್, ಇದೆಲ್ಲ ಹೊರತುಪಡಿಸಿದ್ರೆ ನಾರಾಯಣಗೌಡರ ಹೇಳಿಕೆಯನ್ನು ಗಮನಿಸಿದ್ರಿ ಸರ್ ನೀವು ಅದೇ ಸಂಸ್ಕೃತ ವಿಚಾರದಲ್ಲಿ ಕೊಟ್ಟಂತಹ ಹೇಳಿಕೆ ಸರ್? ನಾವು ಹೇಳಿರೋದು ಅವ್ರು ಬಹುಶಃ ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ ಅಂತ ನಮ್ಮ ಭಾವನೆ. ಇಲ್ಲಿ ನಾನು ಹೇಳಿರೋದು ಭಾಳ ಸ್ಪಷ್ಟ. ಇದು ಕನ್ನಡ ಭಾಷೆ ಇರ್ಬೋದು, ಅನೇಕ ಭಾಷೆಗಳು ಒಂದು ರೀತಿ ನದಿ ಯಾವ ರೀತಿ ಹರಿಯುತ್ತದೆ, ಅಲ್ಲಿ ಉದ್ಭವ ಆಗಿಬಿಟ್ಟು ಒಂದು ರಾಜ್ಯದಲ್ಲಿ ಹರಿತದೆ, ಅದೇ ರೀತಿ ಸಹ ನಮ್ಮ ಕನ್ನಡನೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಉದ್ಭವ ಆಗಿ ಇಲ್ಲಿ ಅಭಿವೃದ್ಧಿ ಆಗಿದೆ. ಬಟ್ ಮಳೆ ನೀರಿಂದಾನೇ ನದಿ ತುಂಬೋದು. ಅದೇ ರೀತಿ ಸಂಸ್ಕೃತ, ಪ್ರಕೃತ ಮತ್ತು ಅನೇಕ ಭಾಷೆಗಳು ಇವತ್ತು ಕೂಡ ಇಂಗ್ಲೀಷ್ ಪದಗಳು ನೀವೆಲ್ಲರೂ ಬಳಸ್ತೀರ, ನಾವು ಕೂಡ ಬಳಸ್ತೀವಿ. ಸೊ ಆ ರೀತಿ ಆ ಮಳೆ ನೀರು ಥರ ಅದು ತುಂಬ್ತಾ ಬೇರೆ ಬೇರೆ ಪದಗಳು ತುಂಬಿದ್ದಾವೆ. ಅದರಲ್ಲಿ ಸಂಸ್ಕೃತ ಮತ್ತು ಪ್ರಕೃತಿನ ಪ್ರಭಾವ ಇದೆ ಅಂತ ಹೇಳಿದ ಹೊರತು ನನ್ನೇನು ಅದರಲ್ಲಿ ಏನೂ ಅರ್ಥೈಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಅದಿರ್ಬೋದು, ಅವರಿಗೆ ನೀವು ಅದು ಕೇಳಬೇಕಾಗಿದೆ. ಆದರೆ ಅವರ
ಕನ್ನಡ ಪರ ಹೋರಾಟದಲ್ಲಿ ನಾವೆಲ್ಲರೂ ಅವ್ರ ಜೊತೆಗೆ ಇರುವಂಥದ್ದು. ಸೊ ಇಂಥ ಒಂದು ಹೇಳಿಕೆ ಕೊಡೋದು ಅವಶ್ಯಕತೆ ಇಲ್ಲ ಅಂತ ನಾವು ಭಾವಿಸ್ತೀವಿ. ಇದಿಷ್ಟು ಸಂಸದರಾದಂತಹ ಯದುವೀರವರ ಮಾತುಗಳು. ಈ ಬಾರಿ ಕಪ್ಪನ್ನು ನಾವು ಗೆಲ್ತೇವೆ, ನಮ್ಮ ಕುಟುಂಬದಲ್ಲೂ ಕೂಡ ಏನೋ RCBಯ ತಂಡಕ್ಕೆ ಶುಭವನ್ನು ಕೋರ್ತೇವೆ, ಎಲ್ಲರೂ ಕೂಡ ಒಟ್ಟಿಗೆ ಕುಳಿತು ಮ್ಯಾಚನ್ನು ನೋಡ್ತೇವೆ. ಜೊತೆಗೆ ಈಗಾಗಲೇ ಏನೋ ಕಮಲಾಸರ ವಿಚಾರದಲ್ಲೂ ಕೂಡ ಎಲ್ಲರೂ ಕೂಡ ಅವರ ಪ್ರತಿಭಟನೆ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ ಒಳ್ಳೆಯದು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪ್ರಭು, ರಿಪಬ್ಲಿಕ್ ಕನ್ನಡ, ಮೈಸೂರು.